ಪಾಟೀಲ್ ಇದು ಕಾಂಗ್ರೆಸ್ ಅದೊಂದು ಜೆಡಿಎಸ್ ಒಂದು ವರ್ಷನ್ ಅದನ್ನು ಕಾಂಗ್ರೆಸ್ ಅವರ ಒಂದು ಇಲ್ಲಿ ಒಂದು ರೀತಿಯ ಒಂದು ವಾತಾವರಣ ಇದಾಗಿರುವಂತದ್ದು. ಅನಿಲ್ ಕುಮಾರ್ ಪಾಟೀಲ್ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಭಾರತದಿಂದ ಹೊರಗೆ ಕಳಿಸಿ ಇವರೇ ರಕ್ಷಣೆ ಮಾಡಿ ಇಲ್ಲಿ ಕಣ್ಣು ಒರೆಸುವಂತ ತಂತ್ರ, ಅವ್ನು ಸಸ್ಪೆಂಡ್ ಮಾಡ್ತೀವಿ ಅಂತ ಕಣ್ಣು ಒರೆಸುವಂತ ತಂತ್ರ ಮಾಡ್ತಾ ಇದ್ದಾರೆ. ಅದನ್ನ ವಿರೋಧಿಸ್ತೀವಿ. ಕೂಡಲೇ ಅವನನ್ನ ಭಾರತ ದೇಶಕ್ಕೆ ಮರಳಿ ತರಬೇಕು. ಇದ್ರ ಬಗ್ಗೆ ಅವ್ರು ಹೇಳಿಕೆ ಕೊಡ್ಲಿ. ಮೀಟಿಂಗ್ ಮಾಡಕ್ ನೈತಿಕ ಹಕ್ಕಿಲ್ಲ. ಕುಮಾರಸ್ವಾಮಿ ಅವರು ಬಂದ್ರು ತಮ್ಮ ಬಳಿ ಪ್ರತಿಭಟನೆ ಸಂದರ್ಭದಲ್ಲಿ ಏನ್ ಹೇಳಿದ್ರು ಅವ್ರಂತ? ಅವ್ರೇನ್ ಹೇಳಿದ್ರು ಕೇಳಿಸ್ಲಿಲ್ಲ. ಸರ್ಕಾರ SIT ಮಾಡಿದೆ, ನಿಮ್ಮ ಹೋರಾಟ SIT ವಿರುದ್ಧನ ಅಥವಾ ಸರ್ಕಾರದ ವಿರುದ್ಧನ ಅಂತ ಜೆಡಿಎಸ್ ನಾಯಕರು ಪ್ರಶ್ನಿಸ್ತಾ ಇದ್ದಾರೆ. ಕಾಂಗ್ರೆಸ್ ಜೆಡಿಎಸ್ ನಡುವೆ ಜೋರಾಗಿದೆ ಪೆನ್ ಡ್ರೈವ್ ಫೈಟ್. ಹುಬ್ಬಳ್ಳಿಯಲ್ಲಿ ನಡೆದಂತಹ ಕೋರ್ ಕಮಿಟಿ ಸಭೆ ಮುಗಿಸಿ ಹೊರಗೆ ಬರ್ತಾ ಇದ್ದಂತೆ ಕುಮಾರಸ್ವಾಮಿ ಕಾರಿಗೆ ಮುತ್ತಿಗೆ ಹಾಕುವ ಪ್ರಯತ್ನವನ್ನ ಕಾಂಗ್ರೆಸ್ ಕಾರ್ಯಕರ್ತರು ಮಾಡಿದ್ದಾರೆ. ಈಗಷ್ಟೇ ಅಲ್ಲಿನ ನಾಯಕರು ಮಾತನಾಡ್ತಾ ಇದ್ರು, ಇವರೇ ಪ್ರಜ್ವಲ್ ರೇವಣ್ಣನ ದೇಶ ಬಿಟ್ಟು ಹೊರಗಡೆ ಕಳಿಸಿದ್ದಾರೆ. ಈಗ ಪಕ್ಷದಿಂದ ಅಮಾನತು ಮಾಡುವಂತಹ ನಾಟಕ ಆಡ್ತಾ ಇದ್ದಾರೆ. ಇಮಿಡಿಯೇಟ್ ಆಗಿ ಆತನನ್ನ ದೇಶಕ್ಕೆ ಕರೆಸಬೇಕು ಅಂತಕ್ಕಂಥ ಆಗ್ರಹವನ್ನ ಮಾಡಿದ್ದಾರೆ. ಕೋರ್ ಕಮಿಟಿ ಸಭೆಯಿಂದ ಹೊರ ಬರ್ತಾ ಇದ್ದಂತೆ ಕಾರಿಗೆ ಮುತ್ತಿಗೆಯನ್ನ ಹಾಕಿದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು. ಕಾಂಗ್ರೆಸ್ ಜೆಡಿಎಸ್ ನಡುವೆ ಜೋರಾಗಿದೆ ಪೆನ್ ಡ್ರೈವ್ ಫೈಟ್. ಕುಮಾರಸ್ವಾಮಿ ಕಾರಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಮುತ್ತಿಗೆ ಹಾಕಿರ್ತಕ್ಕಂಥ ದೃಶ್ಯವನ್ನ ನೋಡ್ತಾ ಇದ್ದೀರಾ. ಅಷ್ಟೇ ಅಲ್ಲ, ಅಲ್ಲಿ ಅವರು ಪ್ರತಿಭಟನೆಗೆ ಕೂಡ ಕೂರ್ತಾ ಇದ್ದಾರೆ. ಪ್ರತಿಭಟನೆಗೆ ಕೂತು ತಮ್ಮ ಆಗ್ರಹ ಮಾಡ್ತಾ ಇರತಕ್ಕಂಥದ್ದು. ಕಾಂಗ್ರೆಸ್ ಜೆಡಿಎಸ್ ನಡುವಣ ಫೈಟ್. ಇವತ್ತು ಹುಬ್ಬಳ್ಳಿಯಲ್ಲಿ ಕೋರ್ ಕಮಿಟಿ ಸಭೆ ನಡೀತು. ಜೆಡಿಎಸ್ದು ಕೋರ್ ಕಮಿಟಿ ಸಭೆ ಆದ ನಂತರ ಕುಮಾರಸ್ವಾಮಿ ಅವರು ಪ್ರೆಸ್ ಮೀಟ್ ಕೂಡ ಮಾಡಿದ್ರು. ಪ್ರೆಸ್ ಮೀಟ್ ಎಲ್ಲ ಮುಗಿಸಿ ಅವರು ಹೊರಗೆ ಬಂದು ಕಾರ್ನಲ್ಲಿ ಹೊರಡ್ತಾ ಇದ್ದಂತೆ ಅಲ್ಲಿಗೆ ಬಂದು ಜಮಾಯಿಸಿದ ಕಾಂಗ್ರೆಸ್ ಕಾರ್ಯಕರ್ತರು ಕಾರಿಗೆ ಮುತ್ತಿಗೆ ಹಾಕುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಕುಮಾರಸ್ವಾಮಿ ವಿರುದ್ಧ ಕಾಂಗ್ರೆಸ್ ನಾಯಕರು ಘೋಷಣೆಯನ್ನ ಕೂಗಿರ್ತಕ್ಕಂಥ ದೃಶ್ಯವನ್ನ ತಾವೀಗ ನೋಡ್ತಾ ಇದ್ದೀರಾ. ಕಾಂಗ್ರೆಸ್ ಕಾರ್ಯಕರ್ತರಿಂದ ಕುಮಾರಸ್ವಾಮಿ ಕಾರಿಗೆ ಮುತ್ತಿಗೆ ಹಾಕುವ ಪ್ರಯತ್ನ ಆಯಿತು. ಪೊಲೀಸರು ಕೂಡ ಅದನ್ನ ತಡೆಯುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಪ್ರತಿಭಟನಾಕಾರರನ್ನ ಸಮಾಧಾನ ಪಡಿಸುವಂತಹ ಕೆಲಸವನ್ನ ಅವರು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರು ಪ್ರಮುಖವಾಗಿ ಇವರು ನಾಟಕ ಆಡ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ದೇಶ ಬಿಟ್ಟು ಹೊರಗಡೆ ಹೋಗೋದಕ್ಕೆ ಇವರೇ ಸಹಕಾರ ಕೊಟ್ಟಿದ್ದಾರೆ. ಈಗ ನೋಡಿದ್ರೆ ಪ್ರಜ್ವಲ್ ರೇವಣ್ಣನನ್ನ ಇವರು ಪಕ್ಷದಿಂದ ಅಮಾನತು ಮಾಡುವಂತಹ ನಾಟಕ ಆಡ್ತಾ ಇದ್ದಾರೆ ಅಂತಕ್ಕಂಥ ಆರೋಪವನ್ನ ಮಾಡ್ತಾ ಇರತಕ್ಕಂಥ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ದೀರಾ. ಕಾಂಗ್ರೆಸ್ ಕಾರ್ಯಕರ್ತರು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋದಕ್ಕೆ ಈಗ ಅಲ್ಲಿ ಪ್ರಯತ್ನ ಪಡ್ತಾ ಇರೋದನ್ನ ಕೂಡ ಗಮನಿಸ್ತಾ ಇದ್ದೀರಾ. ಜೆಡಿಎಸ್ನ ಕೆಲವು ನಾಯಕರು ಕೂಡ ಇಲ್ಲಿ ಹೊರಗೆ ಬಂದು ಪ್ರತಿಭಟನಾಕಾರರ ಜೊತೆ ಮಾತನಾಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸಾರಾ ಮಹೇಶ್ ಅವರು ಇರ್ತಕ್ಕಂಥದ್ದನ್ನ ಗಮನಿಸ್ತಾ ಇದ್ದೀರಾ. ಪ್ರತಿಭಟನಾಕಾರರನ್ನ ವಿಚಾರಿಸುವಂತಹ ಕೆಲಸ, ಯಾಕೆ ಪ್ರತಿಭಟನೆ, ಏನು ವಿಷಯ, ಪಕ್ಷದಿಂದ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರಗಳೇನು, ಇದೆಲ್ಲವನ್ನ ಕೂಡ ಅವರಿಗೆ ತಿಳಿ ಹೇಳುವಂತಹ ಕೆಲಸವನ್ನ ಸಾರಾ ಮಹೇಶ್ ಅವರು ಅಲ್ಲಿ ಮಾಡ್ತಾ ಇರತಕ್ಕಂಥದ್ದನ್ನ ಗಮನಿಸ್ತಾ ಇದ್ದೀರಾ. ಮೊದಲಿಗೆ ಕುಮಾರಸ್ವಾಮಿ ಕಾರಿಗೆ ಮುತ್ತಿಗೆ ಹಾಕುವ ಪ್ರಯತ್ನವನ್ನ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲರೂ ಕೂಡ ಮಾಡಿದ್ದಾರೆ. ಅದು ಸಫಲವಾಗದಿದ್ದಾಗ
JDSನ ಕೆಲ ನಾಯಕರು ಕಾಂಗ್ರೆಸ್ ನಾಯಕರ ಜೊತೆ ಮಾತುಕತೆಗೆ ಇಳಿದಿರ್ತಕ್ಕಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಾ. ನಿಮ್ಮ ರೈಟ್ ಸೈಡ್ ವಿಂಡೋದಲ್ಲಿ ಸಾರಾ ಮಹೇಶ್ ಅವರು ಮಾತನಾಡ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಾ. ಯಾವಾಗ ಪ್ರತಿಭಟನೆಗೆ ಅವಕಾಶ ಕೊಡಲಿಲ್ಲ ಅವರು ಅಲ್ಲಿಯೇ ಕೂತು ಧರಣಿ ನಡೆಸ್ತಕ್ಕಂಥ ತೀರ್ಮಾನಕ್ಕೆ ಬರ್ತಾರೆ ಕಾಂಗ್ರೆಸ್ನ ಕಾರ್ಯಕರ್ತರೆಲ್ಲರೂ ಕೂಡ. ಮೊದಲಿಗೆ ಅವರ ಆಗ್ರಹ ಇರತಕ್ಕಂಥದ್ದು ಮುಖ್ಯವಾಗಿ ಮೊದಲು ದೇಶಕ್ಕೆ ಆತನನ್ನು ವಾಪಸ್ ಕರೆಸಬೇಕು ಅಂತ.